ಸದನದಲ್ಲಿ ಇವತ್ತು ಏನು ಲಿಂಗಾಯತ ಹೋರಾಟ ನಡೆಯಿತು. ನಿನ್ನೆ ಲಾಠಿ ಚಾರ್ಜ್ ಮಾಡಿ ಹಲವಾರು ಜನಕ್ಕೆ ಗಾಯ ಆಯಿತು. ನಿರ್ದಯವಾಗಿ ಲಿಂಗಾಯತ ಸಮುದಾಯದ ಹೋರಾಟಗಾರರನ್ನು ಹೊಡೆದಿರೋವಂಥದ್ದು ಇವತ್ತು ಸದನದಲ್ಲಿ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಸ್ಪೀಕರ್ ಅವರ ನಡವಳಿಕೆ ನಿಜಕ್ಕೂ ನಮಗೆಲ್ಲ ಭಾಳ ನೋವಾಗಿದೆ. ಸದನದ ಗೌರವ ಎತ್ತಿಡಿಯುವಂಥದ್ದು ಸ್ಪೀಕರ್ ಅವರ ಕರ್ತವ್ಯ ಮತ್ತು ಎರಡು ಅವರು ಪಕ್ಷಾತೀತವಾಗಿ ನಡ್ಕೊಳ್ಬೇಕಾಯ್ತು. ಈಗ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸರ್ಕಾರದ್ದು ಇನ್ನೊಬ್ಬ ಮಂತ್ರಿಗೆ ಸ್ಟೇಟ್ಮೆಂಟ್ ಕೊಡೋ ಪ್ರಾವಿಷನ್ ಇಲ್ಲ. ಯಾವಾಗ ಈ ಗೃಹ ಸಚಿವರು ಫೇಲ್ಯೂರ್ ಆದರೆ ಆವಾಗ ಮುಖ್ಯಮಂತ್ರಿ ಅವ್ರಿಗೆಲ್ಲ ಇಲಾಖೆ ಮೇಲೂ ಹಿಡಿತಾ ಇರುತ್ತೆ, ಅವ್ರು ಕೊಡಬೇಕು. ಇಲ್ಲಿ ಮಂತ್ರಿಗಳೆಲ್ಲ ಎದ್ಬಿಟ್ಟು ಎಲ್ಲರೂ ಸ್ಟೇಟ್ಮೆಂಟ್ ಹಾಕಿದ್ರೆ ಈ ಸದನ ಅನ್ನಲ್ಲ ಯಾರು. ಸುನೀಲ್ ಕುಮಾರ್ ಅವರು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ರು, ಆ ಕಡೆ ಗಮನನೇ ಕೊಡ್ತಾ ಇಲ್ಲ. ಮನಸ್ಸೋ ಇಚ್ಚಿ ಅಧಿವೇಶನವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಒಂದು ರೀತಿ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಹಂಗೆ ಸದನ ನಡೆಯುತ್ತೆ ಅಂತಂದರೆ ಸದನಕ್ಕೆ ಗೌರವನೂ ಇರಲ್ಲ, ಬೆಲೆನೂ ಇರಲ್ಲ. ನಾವು ನೋಡ್ತಾ ಇದ್ರಿ ಕಳೆದ 1.5 ವರ್ಷದಿಂದನೂ ಕೂಡ ನಾವು ಮೊದಲ ಅಧಿವೇಶನ ಬಂದಾಗೆ ನಮ್ಮನ್ನು 8-10 ಜನನ ಸಸ್ಪೆಂಡ್ ಮಾಡಾಕ್ತೀವಿ. ಅದಾದಮೇಲೆ ಪ್ರತಿ ಸದನದಲ್ಲೂ ಕೂಡ ನಾವು ಧರಣಿ ಮಾಡ್ತಾಯಿದ್ರು, ಅಧಿವೇಶನ ನಡೆಸೋದು. ಮಧ್ಯಾಹ್ನ ಅವ್ರನ್ನ ಊಟಕ್ಕೆ ಬಿಡಬೇಡ್ರಿ ಅಂತ ಹೇಳಿಬಿಟ್ಟು ಊಟಕ್ಕೆ ಎದ್ದೋಗಿರೋದು. ಇವತ್ತು ಪಾಯಿಂಟ್ ಆಫ್ ಆರ್ಡರ್ ಇದ್ರೂ ಕೂಡ ಅವರು ಕಿವಿಗೆ ಮೈಕ್ ಹಾಕ್ಕೊಂಡು ಕೇಳಿಸಿದ ರೀತಿ ನಡೆಯುವಂಥದ್ದು, ಒಂದು ರೀತಿ ಆಡಳಿತ ಪಕ್ಷ ಏನು ಹೇಳಿತೋ ಆ ಥರ ಕುಣಿಯುವಂಥ ಒಂದು ವ್ಯವಸ್ಥೆ ಆಗ್ತಾ ಇರೋವಂಥದ್ದು. ಇದು ಆ ಸ್ಪೀಕರ್ ಸ್ಥಾನಕ್ಕೆ ಗೌರವ ತರೋವಂಥ ವಿಚಾರ ಅಲ್ಲ. ಅದರಿಂದ ನಾವೆಲ್ಲರೂ ಹೋಗಿ ಸ್ಪೀಕರ್ ಅವರಿಗೆ ಇದು ನಿಮ್ಮ ನಡವಳಿಕೆ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀರಿ. ಈಗಲೂ ಕೂಡ ಅದನ್ನೇ ಮಾತಾಡ್ತೀರಿ. ನಮಗಿರೋ ಅಂಥದ್ದು ಇವತ್ತು ಚರ್ಚೆ ಆಗಬೇಕಾಗಿರೋವಂಥದ್ದು ಏನು ಲಿಂಗಾಯತ ಸಮುದಾಯ ಪಂಚಮಶಾಲಿ ಅವ್ರ ಮೇಲೆ ಹಲ್ಲೆ ಆಗಿರೋದು, ಹೊಡೆದಿರೋವಂಥದ್ದು, ದೌರ್ಜನ್ಯ ಮಾಡಿರೋದ್ರ ಬಗ್ಗೆ ಚರ್ಚೆ. ಅದು ಬಿಟ್ಟು ಉಳಿದೆಲ್ಲ ಚರ್ಚೆಗೆ ಅವರು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಒಂಥರ ಪಕ್ಷಪಾತ ಆಗುತ್ತೆ. ಇಲ್ಲಿ ಚರ್ಚೆ ಆಗಬೇಕಾಗಿರೋದು ದಬ್ಬಾಳಿಕೆ ದೌರ್ಜನ್ಯಕ್ಕೆ ಮಾತ್ರ ಆಗಬೇಕಾಯಿತು. ಇದು ಭಾಳ ಖಂಡನೀಯ ಅಂತ ನಾನು ಅನಿಸ್ತೇನೆ. ಹೌದು, ಈಗ ಖಾದರ್ ಅವರು ಸ್ಪೀಕರ್ ಆದಮೇಲೆ ಪೂರ್ತಿಯಾಗಿ ಅವರು ಒಂದು ಸೈಡ್ ನಾವು ಘೋಷಣೆನೂ ಕೂಗಿದ್ದೀರಿ, ಒನ್ ಸೈಡ್ ಸ್ಪೀಕರ್ ಅಂತ. ಇಷ್ಟಿದ್ರೂ ಕೂಡ ಅವರ ನಡವಳಿಕೆಯಲ್ಲಿ ಏನೂ ತಿದ್ದುಪಡಿ ಆಗಿಲ್ಲ. ಅವರು ಸರ್ಕಾರ ಹೆಂಗೆ ಹೇಳುತ್ತೆ ಆ ರೀತಿ ನಡೆಯುವಂಥ ಸ್ಪೀಕರ್ ಆಗಿದ್ದಾರೆ. ಮತ್ತು ಆ ಸ್ಪೀಕರ್ ಸ್ಥಾನಕ್ಕೆ ಒಂದು ಘನತೆ ಗೌರವ ಇದೆ, ಅದು ಇಲ್ಲದ ಪರಿಸ್ಥಿತಿ ಆಗ್ತಾಯಿದೆ. ಅದರಿಂದ ಇವತ್ತು ಚರ್ಚೆ ಮಾಡಬೇಕಾದ ವಿಚಾರ ಏನು, ಲಿಂಗಾಯತ ಸಮುದಾಯದವರು ಹೋರಾಟ ಮಾಡ್ತಾಯಿದ್ರು, ಅವ್ರನ್ನ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇವತ್ತು ರಾಜ್ಯಾದ್ಯಂತ ರಸ್ತೆ ತಡೆ ಚಳುವಳಿ ಇದ್ರ ಬಗ್ಗೆ ಚರ್ಚೆ ಬಿಟ್ಬಿಟ್ಟು ಅವರು ಎಲ್ಲೆಲ್ಲೋ ಚರ್ಚೆಗೆ ತಗೊಂಡೋಗಿ ಸದನನ ಸಮಯವನ್ನು ಹಾಳು ಮಾಡೋಕ್ಕೆ ಸ್ಪೀಕರ್ ಅವರೇ ದಾರಿ ಮಾಡಿಕೊಡ್ತಾರೆ. ಅದರಿಂದ ಈ ನಡವಳಿಕೆ ಸರಿ ಇಲ್ಲ ಅನ್ನೋದನ್ನು ಸ್ಪೀಕರ್ಗೆ ನಾವು ಹೇಳೋರಿ. ಈ ತೀರ್ಮಾನ ತೆಗೆದುಕೊಳ್ತೀವಿ. Ashwavega English News. Coming soon. Your channel, your voice, your trust.